ನಾಶ ಅಂತ ಭಾಳಷ್ಟು ಸರಿ ಬರ್ಗೂರವರು ಹೇಳಿದರು. KPS ಶಾಲೆ ಸಾಂಸ್ಕೃತಿಕ ನಾಶ ಅಂದರೆ ಈಗ ಒಂದು ಶಾಲೆ ಮುಚ್ಚೋದ್ರಿಂದ ಶಾಲೆ ಆ ಊರಿನ ಒಂದು ಸಾಂಸ್ಕೃತಿಕ ಆಚರಣೆಗಳು. ಒಂದು ನಿಮಿಷ, ನಾನು ಎಲ್ಲಿ ಹೇಳಿದ್ದೀನಿ ಅದೇ ನಾನು ಹೇಳ್ತಾ ಇರೋದು. ಸೊ ಬರ್ಗೂರ್ವರೆಗೂ ಮಾತಾಡ್ತೀನಿ, ಏನು ಪರವಾಗಿಲ್ಲ, ನಾನು ಅವ್ರ ಟಚಲ್ಲಿ ಇದ್ದೀನಿ. ಯಾವುದು ನಾನು ಶಾಲೆ ಮುಚ್ಚಲ್ಲ. ನೀವು ಹಂಗಾರೆ ಎಲ್ಲ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನೀವೆಲ್ಲ ಮಾಡಬೇಕು. ಅಲ್ಲಲ್ಲ, ಆ ಊರಲ್ಲಿ ಒಂದು ಆಚರಣೆಗಳು ಈಗ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಅಂಬೇಡ್ಕರ್ ಜಯಂತಿ ಅಂತವು ನಡೆಯಲ್ಲ ಅಲ್ಲಿ. ನಾನು ಹೇಳೋದು, ನಿಮ್ಮ ಮಕ್ಕಳನ್ನ ನೀವೇ ನಿಮ್ಮ ಶಾಲೆ ಊರಲ್ಲಿ ಸೇರಿಸಲಿಲ್ಲ ಅಂದರೆ ಪ್ರೈವೇಟ್ ಶಾಲೆಗೆ ನೀವು ಹೋದರೆ ನಾನಲ್ಲ ಹೊಣೆ. ಫಸ್ಟ್ ನಿಮ್ಮ ಮಕ್ಕಳನ್ನ ಆ ಶಾಲೆಯಲ್ಲಿ ಸೇರಿಸಿ. ನಾನು ಸರ್ಕಾರಿ ಶಾಲೆ ಇರ್ತೇವೆ, ಕ್ಲೋಸ್ ಮಾಡಲ್ಲ, ನಾನು ಯಾವುದಕ್ಕೂ ಕ್ಲೋಸ್ ಮಾಡಿ, ಸರ್ಕಾರಿ ಶಾಲೆ ಅಲ್ಲೇ ಇದೆ. ಬಟ್ ಮಕ್ಕಳನ್ನ ಕರ್ಕೊಂಡು ಬರೋದು ಕನ್ಫರ್ಮ್ಡ್ ಆಗೋದು ಯಾರು? ನಾನಲ್ಲಲ್ಲ, ಸಮಾಜ ಮಾಡಬೇಕಾಗುತ್ತೆ. ಆ ಸಮಾಜದ ಜವಾಬ್ದಾರಿ ಬರ್ಗೂರವರಿಂದ ಹಿಡಿದು ನೀವು ಎಲ್ಲರೂ ತೊಗೊಳ್ಬೇಕಾಗುತ್ತೆ. ಅದು ಮಾಡಿದರೆ ಒಳ್ಳೆಯದು. ಊರಲ್ಲೂ ಕೂಡ ಶಾಲೆ ಉಳಿಸ್ಬೇಕಾಗುತ್ತೆ. ಬಟ್ KPS ಶಾಲೆ ಅಂತಕ್ಕಂಥದ್ದು ನಮಗೆ ನಂಬರ್ಸ್ ತುಂಬ ಕಮ್ಮಿ ಆಗ್ತಾಯಿದೆ. ಇದನ್ನು ಇಷ್ಟಪಡ್ತಾ ಇದ್ದೀವಿ. ನಾವು ಸರ್ವೆ ಮಾಡಿದ್ವಿ, ಆ ಸರ್ವೆ ರಿಪೋರ್ಟ್ ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಇಷ್ಟಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸ್ಕೂಲನ್ನು ತೊಂದರೆ ಕೊಡಬೇಕು ಅಂಥದ್ದು ಪ್ರಶ್ನೆ. ಮಕ್ಕಳನ್ನ ಎಲ್ಲ ಊರಲ್ಲಿ ಇರ್ತಾರೆ, ಸೇರಿಸಿ, ಏನು ತೊಂದರೆ.